ಭೀಮ ಅಂತ ಅಂದರೆ ಅದೇನು ಸಿಟ್ಟೋ ದುರ್ಯೋಧನ್ಗೆ. ಈಗ ಭೀಮನ ಹೆಸರು ತಗೊಳ್ತಾ ಇದ್ದಾನೆ, ಬನ್ನಿ ನೋಡೋಣ. ಅಧ್ಯಾಯ 1 ಶ್ಲೋಕ 10. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿದಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ದುರ್ಯೋಧನ ತಮ್ಮ ಕೌರವರ ಶಕ್ತಿ ಎಷ್ಟಿದೆ ಅಂತ ಹೇಳ್ತಿದ್ದಾನೆ. ಎಷ್ಟಿದೆ ಅಂತ ಗೊತ್ತಾ? ಅವರ ಶಕ್ತಿ ಅಳತೆಯನ್ನೇ ಮೀರಿದಂತೆ, ಮತ್ತೆ ತಾತ ಭೀಷ್ಮರಿಂದ ನಮಗೆ ಪರಿಪೂರ್ಣ ರಕ್ಷಣೆ ಇದೆ ಅಂತ ಹೇಳ್ತಿದ್ದಾನೆ. ಆಮೇಲೆ ಪಾಂಡವರ ಬಗ್ಗೆ ಹೇಳ್ತಾನೆ, ಭೀಮ ಎತ್ತರದಿಂದ ರಕ್ಷಿಸ್ತಿರೋ ಪಾಂಡವರ ಶಕ್ತಿ ಎಷ್ಟಿದೆ ಗೊತ್ತಾ? ತುಂಬ ಮಿತವಾದದ್ದು ಅಂತ ಕೇವಲವಾಗಿ ಹೇಳ್ತಾ ಇದ್ದಾನೆ ಪಾಂಡವರ ಬಗ್ಗೆ. ಭೀಮ ಅಂತ ಅಂದರೆ ಯಾವಾಗಲೂ ಅಸೂಯೆನೇ ದುರ್ಯೋಧನಿಗೆ. ಯಾಕಂತಂದರೆ ಅವನಿಗೆ ಆಲ್ರೆಡಿ ಗೊತ್ತಿತ್ತಂತೆ, ನನಗೆ ಸಾವು ಅಂತ ಬಂದರೆ ಅದು ಭೀಮನಿಂದಲೇ ಬರೋದು ಅಂತ. ಹಾಗಾಗಿ ಭೀಮನ ಹೆಸರನ್ನ ತೊಗೊಂಡು ಹೇಳ್ತಾ ಇದ್ದಾನೆ, ಭೀಷ್ಮರ ಸ್ಟ್ರೆಂತು ಅಪರಿಮಿತವಾದದ್ದು, ಆ ಭೀಮನ ಸ್ಟ್ರೆಂತ್ ಏನೂ ಇಲ್ಲ, ಒಂದು ತೃಣಕ್ಕೆ ಸಮಾನ ಅಂತ. ಆದರೆ ದುರ್ಯೋಧನ ಗೊತ್ತಿಲ್ಲ ಪಾಂಡವರ ಶಕ್ತಿ ಅಪರಿಮಿತವಾದದ್ದು ಅಂತ. ಯಾಕಂತಂದರೆ ಅವರ ಬಳಿ ಇರೋದು ಶ್ರೀಕೃಷ್ಣ ಪರಮಾತ್ಮ. ಈ ಥರ ಅಂದಾಜು ಮಾಡಿ ತನ್ನ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಳೋದ್ರ ಜೊತೆಗೆ ತಾನೇ ವಿಜಯಶಾಲಿ ಆಗ್ತೀನಿ ಅನ್ನೋ ವಿಶ್ವಾಸವನ್ನು ಕಟ್ಕೋತಾ ಇದ್ದಾನೆ ದುರ್ಯೋಧನ. ಆತ್ಮವಿಶ್ವಾಸ ಹೊಂದಿದ್ರೆ ಸಾಕಾ? ನೋ, ಸ್ಟ್ರಾಟಜಿ ಇರಬೇಕು. ಸೊ ಇವಾಗ ಮತ್ತೆ ಸ್ಟ್ರಾಟಜಿಗೆ ಬರ್ತಾನೆ. ಏನು ಹೇಳ್ತಿದ್ದಾನೆ ನೋಡಿ. ಶ್ಲೋಕ 11 1ನೇ ಅಧ್ಯಾಯ. ಅಯನೇಷು ಚ ಸರ್ವೇಷು ಯಥಾ ಭಾಗಮವಸ್ಥಿತಾಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವ ಹಿ. ಇದರ ಅರ್ಥ ಏನಪ್ಪ ಅಂತಂದರೆ, ಇಲ್ಲಿ ತನಕ ಭೀಷ್ಮರನ್ನೇನೋ ಕೊಂಡಾಡ್ಬಿಟ್ಟ. ಹಾಗಂತ ಭೀಷ್ಮರು ಒಬ್ಬರೇ ಇಂಪಾರ್ಟೆಂಟಾ? ನೋ, ಎಲ್ಲರೂ ಇಂಪಾರ್ಟೆಂಟು. ಸೊ ಅದಕ್ಕೆ ಬೇರೆಯವ್ರಿಗೆ ಹೇಳ್ತಾ ಇದ್ದಾನೆ, ಯಾವಾಗ ಭೀಷ್ಮರು ಒಂದೇ ಫೋಕಸ್ಸಿಂದ ಪಾಂಡವರ ಮೇಲೆ ಯುದ್ಧ ಮಾಡ್ತಿರ್ತಾರೆ, ಆವಾಗ ಪಾಂಡವರ ಸೈನ್ಯ ಒಂದು ಅಡ್ವಾಂಟೇಜ್ನ ತೊಗೊಂಡು ಬೇರೆ ಬೇರೆ ಸೈಡಿಂದ ಭೀಷ್ಮರನ್ನು ಅಟ್ಯಾಕ್ ಮಾಡ್ಬೋದು. ಸೊ ನೀವೇನು ಮಾಡಬೇಕು, ಇವಾಗ ನಿಮ್ಮ ಸ್ಥಾನಗಳಲ್ಲಿ ನಿಂತು ಭೀಷ್ಮರನ್ನು ಪ್ರೊಟೆಕ್ಟ್ ಮಾಡಬೇಕು. ಯಾಕಂತಂದರೆ ದುರ್ಯೋಧನ ಗೊತ್ತಿತ್ತು, ಭೀಷ್ಮ ಪಿತಾಮಹರಿದ್ದರೆ ಮಾತ್ರ ಕೌರವರ ಕಡೆಗೆ ಜಯ ಆಗೋದು ಅಂತ. ಈ ಭಗವದ್ಗೀತಾ ಜರ್ನಿಯಲ್ಲಿ ನಮ್ಮ ಜೊತೆ ಇರಲಿಕ್ಕೆ ಎಕ್ಸ್ಪ್ಲೋರ್ ವಿತ್ ಸೃಜನ್ ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ. ಹರೇ ಕೃಷ್ಣ.